ಕನ್ನಡ ರಂಗಭೂಮಿ ಹಾಗೂ ಚಲನಚಿತ್ರ ಕ್ಷೇತ್ರದ ಹೆಸರಾಂತ ಕಲಾವಿದರಾದಂಥ ಸದಾ ನಗೆಯ ಬುತ್ತಿಯನ್ನು ತಮ್ಮೊಡನೆ ಹೊತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಚಟುವಟಿಕೆಯಿಂದ ತೊಡಗಿಕೊಂಡು ಇರ್ತಾ ಇದ್ದಂಥ ಹಿರಿಯ ಪೋಷಕ ಕಲಾವಿದರು, ಹೆಸರಾಂತ ಹಾಸ್ಯ ನಟರಾದಂಥ ಬ್ಯಾಂಕ್ ಜನಾರ್ದನ್ ರವರು ಇವತ್ತು ನಿಧನರಾಗಿದ್ದಾರೆ. ನಿಜಕ್ಕೂ ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಬ್ಯಾಂಕ್ ಅಂತಂದೇಳಿದ್ರೆ ಅದು ಬೇರೆ ಯಾವುದೋ ಒಂದು ಭೌತಿಕವಾದಂಥ ಒಂದು ಹಣದ ಬುತ್ತಿ ಥರ ಅಲ್ಲ. ಅದು ಸದಾ ಒಳಗಿನಿಂದ ಬರ್ತಾ ಇದ್ದಂತಹ ನಗೆಯ ಬುತ್ತಿ. ಆ ನಗೆಯನ್ನು ಎಲ್ಲರಿಗೂ ಹಂಚೋದ್ರ ಮೂಲಕ ಹಿರಿತೆರೆ ಮತ್ತು ಕಿರುತೆರೆಗೆ, ಅದರಲ್ಲೂ ವಿಶೇಷವಾಗಿ ರಂಗಭೂಮಿ ಹುಡುಗರ ಬಗ್ಗೆ, ಬೆಳೀತಾ ಇರುವಂಥ ಹುಡುಗರ ಬಗ್ಗೆ ಸದಾ ಕನಿಕರ, ಸದಾ ಕಾಳಜಿ ಹೊತ್ತು ಬಹಳ ತೆರೆಯ ಆಚೆಗೆ ಬಹಳ ಜವಾಬ್ದಾರಿಯುತವಾಗಿ ತಮ್ಮ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಂತಹ ಹಿರಿಯ ಕಲಾವಿದರಂಥ ಬ್ಯಾಂಕ್ ಜನಾರ್ದನ್ ರವರು ನಿಧನರಾಗಿರೋದು ತುಂಬಲಾರದಂತಹ ಒಂದು ನಷ್ಟ, ಬಹಳ ನೋವಿನ ವಿಚಾರ. ನಾವು ಅನೇಕ ವೇದಿಕೆಗಳಲ್ಲಿ ಅವ್ರ ಜೊತೆಯಲ್ಲಿ ಅಭಿನಯವನ್ನು ಮಾಡಿದ್ದೇವೆ. ಕಿರುತೆರೆ ಹಿರಿತೆರೆಯಲ್ಲೂ ಕೂಡ ಅವ್ರ ಜೊತೆಗೆ ಅಭಿನಯ ಮಾಡಿರತಕ್ಕಂಥ ಒಂದು ಅದೃಷ್ಟವಂತ ನಾನು. ಬಹಳ ಪ್ರೀತಿಯಿಂದ ಮಾತಾಡಿಸೋರು. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಅವರ ವ್ಯಕ್ತಿತ್ವ ಯಾವ ರೀತಿ ಅಂತಂದರೆ, ಹಿರಿಯರಲ್ಲಿ ಹಿರಿಯರಾಗಿ ಕಿರಿಯರಲ್ಲಿ ಕಿರಿಯರಾಗಿ ಬೆರೆತು ಬಿಡುವಂತಹ ಜೀವ ಬ್ಯಾಂಕ್ ಜನಾರ್ದನ್ ಅವರು. ಬಹಳ ನೋವಾಗುತ್ತೆ. ಬದುಕಿದ್ದಷ್ಟು ಕಾಲ ತಾನೂ ನಗುತ್ತಾ, ನೋವುಗಳನ್ನು ನುಂಗ್ತಾ, ಎಲ್ಲರನ್ನೂ ಕೂಡ ನಗಿಸ್ತಾ ಸದಾ ಕ್ರಿಯಾಶೀಲವಾಗಿದ್ದಂಥ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಕನ್ನಡ ರಂಗಭೂಮಿ ಹಾಗೂ ಚಲನಚಿತ್ರ ಕ್ಷೇತ್ರದ ಹೆಸರಾಂತ ಕಲಾವಿದರಾದಂಥ ಸದಾ ನಗೆಯ ಬುತ್ತಿಯನ್ನು ತಮ್ಮೊಡನೆ ಹೊತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಚಟುವಟಿಕೆಯಿಂದ ತೊಡಗಿಕೊಂಡು ಇರ್ತಾ ಇದ್ದಂಥ ಹಿರಿಯ ಪೋಷಕ ಕಲಾವಿದರು, ಹೆಸರಾಂತ ಹಾಸ್ಯ ನಟರಾದಂಥ ಬ್ಯಾಂಕ್ ಜನಾರ್ದನ್ ರವರು ಇವತ್ತು ನಿಧನರಾಗಿದ್ದಾರೆ. ನಿಜಕ್ಕೂ ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಬ್ಯಾಂಕ್ ಅಂತಂದೇಳಿದ್ರೆ ಅದು ಬೇರೆ ಯಾವುದೋ ಒಂದು ಭೌತಿಕವಾದಂಥ ಒಂದು ಹಣದ ಬುತ್ತಿ ಥರ ಅಲ್ಲ. ಅದು ಸದಾ ಒಳಗಿನಿಂದ ಬರ್ತಾ ಇದ್ದಂತಹ ನಗೆಯ ಬುತ್ತಿ. ಆ ನಗೆಯನ್ನು ಎಲ್ಲರಿಗೂ ಹಂಚೋದ್ರ ಮೂಲಕ ಹಿರಿತೆರೆ ಮತ್ತು ಕಿರುತೆರೆಗೆ, ಅದರಲ್ಲೂ ವಿಶೇಷವಾಗಿ ರಂಗಭೂಮಿ ಹುಡುಗರ ಬಗ್ಗೆ, ಬೆಳೀತಾ ಇರುವಂಥ ಹುಡುಗರ ಬಗ್ಗೆ ಸದಾ ಕನಿಕರ, ಸದಾ ಕಾಳಜಿ ಹೊತ್ತು ಬಹಳ ತೆರೆಯ ಆಚೆಗೆ ಬಹಳ ಜವಾಬ್ದಾರಿಯುತವಾಗಿ ತಮ್ಮ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಂತಹ ಹಿರಿಯ ಕಲಾವಿದರಂಥ ಬ್ಯಾಂಕ್ ಜನಾರ್ದನ್ ರವರು ನಿಧನರಾಗಿರೋದು ತುಂಬಲಾರದಂತಹ ಒಂದು ನಷ್ಟ, ಬಹಳ ನೋವಿನ ವಿಚಾರ. ನಾವು ಅನೇಕ ವೇದಿಕೆಗಳಲ್ಲಿ ಅವ್ರ ಜೊತೆಯಲ್ಲಿ ಅಭಿನಯವನ್ನು ಮಾಡಿದ್ದೇವೆ. ಕಿರುತೆರೆ ಹಿರಿತೆರೆಯಲ್ಲೂ ಕೂಡ ಅವ್ರ ಜೊತೆಗೆ ಅಭಿನಯ ಮಾಡಿರತಕ್ಕಂಥ ಒಂದು ಅದೃಷ್ಟವಂತ ನಾನು. ಬಹಳ ಪ್ರೀತಿಯಿಂದ ಮಾತಾಡಿಸೋರು. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಅವರ ವ್ಯಕ್ತಿತ್ವ ಯಾವ ರೀತಿ ಅಂತಂದರೆ, ಹಿರಿಯರಲ್ಲಿ ಹಿರಿಯರಾಗಿ ಕಿರಿಯರಲ್ಲಿ ಕಿರಿಯರಾಗಿ ಬೆರೆತು ಬಿಡುವಂತಹ ಜೀವ ಬ್ಯಾಂಕ್ ಜನಾರ್ದನ್ ಅವರು. ಬಹಳ ನೋವಾಗುತ್ತೆ. ಬದುಕಿದ್ದಷ್ಟು ಕಾಲ ತಾನೂ ನಗುತ್ತಾ, ನೋವುಗಳನ್ನು ನುಂಗ್ತಾ, ಎಲ್ಲರನ್ನೂ ಕೂಡ ನಗಿಸ್ತಾ ಸದಾ ಕ್ರಿಯಾಶೀಲವಾಗಿದ್ದಂಥ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.